ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಷ. ವೆಲ್ಕಮ್ ಟು ಸ್ಟಾರ್ಟ್ ಪಿಕ್ಚರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕಾಗದ ಮೂವಿಯ ಡೈರೆಕ್ಟರ್ ರಂಜಿತ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಸೂಪರ್. ಓಕೆ, ಈ ಮೂವಿ ಯಾವ ರೀತಿ ಸಿಕ್ತು ನಿಮಗೆ? ಯಾಕೆ ಮಾಡಬೇಕು ಅಂತ ಅನಿಸ್ತು? ಮೂವಿ ಅಂತಂದರೆ ಆ್ಯಕ್ಚುಲಿ ಒಂದು ಪ್ರೊಡಕ್ಷನ್ ಹೌಸ್ ಅಮ್ಮ ಸಿನಿ ಕ್ರಿಯೇಷನ್ಸು ಅರುಣ್ ಸರು ಒಂದೊಳ್ಳೆ ಒಂದು ಗ್ರಾಮೀಣ ಸೂಡಿನ ಒಂದು ಲವ್ ಸ್ಟೋರಿ ಮಾಡಬೇಕು ಅನ್ನುವಂಥ ಒಂದು ಥಾಟ್ ಪ್ರೊಸೆಸ್ಸಲ್ಲಿದ್ದರು. ಅದಾದ ನಂತರ ಅವರು ಡೈರೆಕ್ಟರ್ನ ಹುಡುಕ್ತಿದ್ರು, ಕತೆ ಇದೆಲ್ಲ ಮಾಡಬೇಕಾಗಿತ್ತು ಪ್ರೋಸೆಸ್ಸು. ಹಾಗೆ ನನಗೂ ಅವ್ರಿಗೂ ಒಬ್ಬರು ಮ್ಯೂಚುವಲ್ ಫ್ರೆಂಡ್ ಥ್ರೂ ಅವರು ಕನೆಕ್ಟ್ ಆದ ನಂತರ ವಿ ಸ್ಟಾರ್ಟೆಡ್ ಜರ್ನಿ. ಆ ಥರನೇ ಸ್ಟಾರ್ಟ್ ಆಯಿತು. ಟೀನೇಜ್ ಲವ್ವಿಗೆ ಯಾಕೆ ಕಾಗದ ಅಂತಲೇ ಟೈಟಲ್ ಕಾರ್ಡ್ ಕೊಡಬೇಕಿತ್ತು? ಬೇರೆನೇ ಕೊಡ್ಬೋದಿತ್ತಲ್ಲ ಸರ್? ಇಲ್ಲ, ಅಂದರೆ ಸಮ್ವೇರ್ ಈ ಜನ್ರೇಷನ್ ಏನೋ ಒಂದನ್ನು ಮಿಸ್ ಮಾಡ್ಕೊತಿದೆ. ಅಂದರೆ ಈ ಫಾಸ್ಟ್ ಫಾರ್ವರ್ಡ್ ಜನ್ರೇಷನಲ್ಲಿ ಆ ಒಂದು ಎಮೋಷನ್ ಅನ್ನೋದು ಒಂದು ಸ್ಲೋ ಮೋಷನ್ ಎಮೋಷನ್ನ ಮಿಸ್ ಮಾಡ್ಕೊತಿದ್ದೆಲ್ಲ. ಸೊ ಹಾಗಾಗಿ ಈ ಸಿನಿಮಾಗೆ ಕಾಗದ ಮತ್ತು ಕತೆ ಬಂದು ಕಂಪ್ಲೀಟ್ಲಿ ಒಂದು ಕಾಗದದ ಬೇಸ್ ಮೇಲೆ ಇರೋದ್ರಿಂದ, ಇನ್ನೂ ಮೊಬೈಲ್ ಮತ್ತು ಟೆಕ್ನಾಲಜಿಗಳು ಸ್ಟೂಡೆಂಟ್ಸ್ಗಳ ಕೈಗೆ ರೀಚ್ ಆಗದೇ ಇರೋಂಥ ಸಮಯದಾಗಿರೋದ್ರಿಂದ ಕಾಗದ ಅಂತ ಟೈಟ್ಲು. ಓಕೆ, ಇದು ಹೊಸ ಮೂವಿ ಆಗಿರುತ್ತೆ. ಹೀರೋನ ನೀವು ಯಾವ ಥರ ಡೈರೆಕ್ಟರ್ ಮಾಡ್ತಿದ್ದೀರಾ ಅಂದರೆ ನಿಮಗೊಂದು ಲುಕ್ಕು, ಒಂದು ಫೇಮ್ ಇರುತ್ತಲ್ಲ, ಅದನ್ನ ಅವ್ರು ಮಾಡಿಕೊಟ್ರಾ? ಖಂಡಿತ ಹೌದು. ಎಲ್ಲ ಆರ್ಟಿಸ್ಟು, ನಾಟ್ ಓನ್ಲಿ ಆದಿತ್ಯ ಬೇರೆ ಥರ ಪ್ರಾಮಿಸಿಂಗ್ ಕಲಾವಿದ ಇವಾಗ ಪ್ರೆಸೆಂಟಲ್ಲ. ಆ್ಯಂಡ್ ಅಗೇನ್ ಅಂಕಿತ, ಇವನು ಆಲ್ಮೋಸ್ಟ್ ಒಂದು 30 ಸಿನಿಮಾಗಳ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದಾರೆ. ಅಂದರೆ ಕ್ಯಾಮ್ರಾಗೆ ಹೇಳೋದು, ಬಟ್ ಆದರೆ ಹೀರೋಯಿನ್ ಆಗಿ ಫಸ್ಟ್ ಟೈಮ್ ಲಾಂಚ್ ಅವರು. ಹಾಗೆ ರಮೇಶ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ಆದರ್ಶ್. ತೇಜಸ್ವಿ ಅಂತ ಹುಡುಗಿ. ನಾಗ ಅಂತಂದ್ಬಿಟ್ಟು ಒಬ್ಬ ಗ್ರಾಮೀಣ, ಅಂದರೆ ಉತ್ತರ ಕರ್ನಾಟಕದ ಹುಡುಗ. ಮಲ್ಲಿಕಾರ್ಜುನ್ ಅಂತಂದ್ಬಿಟ್ಟು ಒಬ್ಬ ಉತ್ತರ ಕರ್ನಾಟಕ. ಇವರೆಲ್ಲರನ್ನೂ ಕೂಡ ಆಡಿಷನ್ಸ್ ಮುಖಾಂತರನೇ ತೊಗೊಂಡು ವರ್ಕ್ಶಾಪ್ ಮಾಡಿ ಒಂದು 15 ದಿನಗಳ ಕಾಲ. ಇವತ್ತಿಗೆ ಏನಂದರೆ ಸಿನಿಮಾ ನೋಡಿದಾಗ ನಿಮಗೆ ಯಾರೂ ಕೂಡ ಹೊಸಬ್ರು ಅಂತ ಅನ್ಸಲ್ಲ, ಅಷ್ಟು ನುರಿತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಜನ್ರೇಷನಲ್ಲಿ ಲವ್ ಅಂದರೆ ಟೀನೇಜ್ ಲವ್ ಅಂದರೆ ಯಾರೂ ನಂಬೋದೇ ಇಲ್ಲ. ಅದೊಂದು ಜಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಈ ಮೂವಿ ನೋಡಿದ್ಮೇಲೆ ಏನು ಅನಿಸ್ಬೋದು? ಇಲ್ಲ, ಟೀನೇಜ್ ಲವ್ ಸ್ಟೋರಿ ಅಟ್ರಾಕ್ಷನ್ ಅಂತಂದರೆ ಎವ್ರಿಥಿಂಗ್ ಸ್ಟಾರ್ಟ್ ವಿತ್ ಅಟ್ರಾಕ್ಷನ್ ಓನ್ಲಿ. ಬಟ್ ಏನಂದರೆ ಅವತ್ತಿಗೆ ಒಂದು ಏನು ನಾನು ಹೇಳ್ತೀನಿ, ಒಂದು ಕಾಗದದ ಟ್ರಾನ್ಸಿಷನ್ ಅಥವಾ ಆ ಒಂದು ಪ್ಯೂರ್ ಲವ್ ಸ್ಟೋರಿ ಅಂತ ನಾವೇನು ಹೇಳ್ತೀವಿ, ಲೆಟರಲ್ಲಿ ಮಾಡಿರೋ ಲವ್ ಸ್ಟೋರಿ. ಹೌದು, ಲೆಟ್ರಲ್ಲಿ ಲವ್ ಮಾಡ್ತಿದ್ದಾಗ ಅಲ್ಲೊಂದು ಭಾವನೆಗಳಿಗೊಂದು ಸ್ಪೇಸ್ ಇತ್ತು. ಇಲ್ಲೇನು ಅಂದರೆ ಭಾವನೆಗಳು ಇನ್ನೇನು ಹುಟ್ಟೋದಕ್ಕೆ ಮುಂಚೆನೇ ಎಲ್ಲ ಅಳಿಸೋಗ್ತಿದೆ. ಬ್ಲಾಕ್ಗಳಾಗೋಗುತ್ತೆ, ವಾಟ್ಸಪ್ಗಳಲ್ಲಿ ಕಾಲ್ ಬ್ಲಾಕ್ಸ್ಗಳಾಗೋಗುತ್ತೆ. ಕಾಗದದಲ್ಲಿ ಏನರಲ್ಲಿ ಬ್ಲಾಕ್ ಮಾಡ್ತಿದ್ರಿ ನೀವು? ಫಸ್ಟ್ ಆಫ್ ಆಲ್ ಕೋಪ ಬಂದು ತೀರ್ಸ್ಕೊಂಡು ಅಷ್ಟೊತ್ತಿಗೆ ಮರ್ತೋಗಿರೋದು ನಾನೇನೇ ಕೋಪಿಸ್ಕೊಂಡೆ ಅಂತ. ನೀವು ಕಾಗದದಲ್ಲಿ ಯಾರಿಗಾದರೂ ಲವ್ ಪ್ರಪೋಸ್ ಮಾಡಿದ್ದೀರಾ ಸರ್ ನಿಮ್ಮ ಟೀನೇಜಲ್ಲಿ? ಇಲ್ಲ, ನಾನು ಆ ಥರ ಕಾಗದದಲ್ಲಿ ಇಲ್ಲ. ಡೈರೆಕ್ಟ್ ನೀವೇ ಮಾಡಿಲ್ಲ ಅಂದರೆ ನೋಡಿ ಅಲ್ವಾ? ಅಂದರೆ ನಾನು ಅದೇನು ಹೇಳ್ತಿರೋದು, ನಾವೇನ ಮಾಡಿಲ್ಲ ಅದನ್ನು ಮಾಡಿ ಕೋಪ ತೀರ್ಸ್ಕೊತಾ ಇದ್ದೀವಿ. ಓಕೆ, ಕಾಗದ ಸಿನಿಮಾದ ಮೂಲಕ ಆಡಿಯನ್ಸಿಗೆ ಕೊಡಬೇಕು ಅಂದ್ಕೊಂಡಿದ್ದೀರಾ ಸರ್? ಒಂದು ಒಳ್ಳೆ ಅಂದರೆ ಮೆಸ್ಮರೈಸಿಂಗ್ ಅನ್ನೋಂಥ ಒಂದು ಕತೆ ಒಂದು, ಮತ್ತು ಒಂದು ಒಳ್ಳೆ ಗುಡ್ ಫೀಲ್. ಅಂದರೆ ಒಂದು ನಾವು ಇವತ್ತಿಗೆ ಈ ರನ್ನಿಂಗ್ ಎನ್ವಿರಾನ್ಮೆಂಟಲ್ಲಿ ಯಾವುದೋ ಒಂದನ್ನು ಫೀಲ್ನ ಎಮೋಷನ್ಸ್ನ ಮಿಸ್ಔಟ್ ಮಾಡ್ತಾಯಿದ್ದೀವಲ್ಲ, ಆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಬಂದು ಕಾಗದ ಒಂದು. ಮತ್ತು ಸಮಾಜನ ಒಂದಷ್ಟು ತಿದ್ದುವಂಥ ಕೆಲಸಗಳು ಕಾಗದ ಸಿನಿಮಾದ ಮುಖಾಂತರ ಆಗ್ತಿದೆ. ಈಗಿನ ಸ್ಯಾಂಡಲ್ವುಡ್ಡಲ್ಲಿ ಬರೀ ಆ್ಯಕ್ಷನ್ ಮೂವೀಸ್ ಮತ್ತು ಬೇರೆ ಥರ ಮೂವೀಸ್ ಬರ್ತಿದೆ, ಆದರೆ ಲವ್ ಸ್ಟೋರಿ ಇದೆ ಫಸ್ಟ್ ಅಲ್ವಾ? ಯಾವ ರೀತಿ ತೊಗೋಬೋದು ಅಂದ್ಕೊಂಡಿದ್ದೀರಾ ನೀವು ಈ ಮೂವಿನ? ಎಲ್ಲ ಜೂನರ್ಸ್ಗಳು ಇದ್ದಾವೆ. ನಾವು ಇವಾಗ ಬರೀ ಆ್ಯಕ್ಷನ್ ಸಿನಿಮಾ ಲವರ್ಸ್ಗೆ ಆ್ಯಕ್ಷನ್ ಇಷ್ಟ ಆಗುತ್ತೆ, ಲವ್ ಸ್ಟೋರಿ ಇಷ್ಟ ಆಗೋರಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ. ಆ್ಯಂಡ್ ಎವ್ರಿ ಸಿನಿಮಾ ಒಂದು ಆಡಿಯನ್ಸ್ನ ಇಷ್ಟಪಡಿಸೋದಕ್ಕೆ ಅಂತಲೇ ಮಾಡೋದು ಅಲ್ವಾ? ಹಾಗಾಗಿ ಖಂಡಿತ ಎರಡೂ ಥರನೂ ಇಷ್ಟಪಡ್ತಾರೆ ಜನ. ಓಕೆ, ನೆಕ್ಸ್ಟು ಯಾವ ಹೀರೋಗೆ ಆ್ಯಕ್ಷನ್ ಕಟ್ ಹೇಳಬೇಕು ಅಂದ್ಕೊಂಡಿದ್ದೀರಾ ಸರ್? ಈಗ ಲೂಸ್ ಮದಯೋಗಿ ಅವ್ರಿಗೆ ಕಂಸ ಅಂತ ಅನೌನ್ಸ್ ಆಗಿದೆ. ಅದು ಸೆಪ್ಟೆಂಬರ್ ಮೇಲೆ ಶೂಟ್ ಸ್ಟಾರ್ಟ್ ಆಗ್ತಿದೆ. ಒಂದು ಇನ್ನೂ ಒಂದು ಸರ್ಪ್ರೈಸಿಂಗಾಗಿ ಇನ್ನೊಂದೆರಡು ಸಬ್ಜೆಕ್ಟ್ಸ್ಗಳು ನಡೀತಿದೆ. ಸ್ಟ್ರಿಕ್ಟ್ ಡೈರೆಕ್ಟರಾ ಇಲ್ಲ ಲವ್ಲಿ ಡೈರೆಕ್ಟರಾ? ನೀವು ಆರ್ಟಿಸ್ಟ್ಗಳ ಹತ್ರ ಕೇಳಬೇಕು. ನೀವು ಹೇಳ್ಬೋದಲ್ಲ. ನಾನು ನಮ್ಮ ಕೆಲಸದ ಪ್ರಕಾರವಾಗಿ ಸ್ಟ್ರಿಕ್ಟೇ. ಓಕೆ, ಟೀನೇಜ್ ಲವ್ ಸ್ಟೋರಿ ಚೂಸ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನು ಸರ್? ಟೀನೇಜ್ ಅದೇ ನಾನು ಹೇಳಿದಾಗೆ ಈ ಒಂದು ಪಾತ್ರಗಳು, ಯಾಕೆಂದರೆ ಟೀನೇಜ್ ಲವ್ ಬಂದು ಬಹಳ ದಿನಗಳಾಯಿತು ಕನ್ನಡ ಸಿನಿಮಾಗೆ. ಸೊ ಆ ಒಂದು ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಇರ್ಬೋದು. ಒಂದು ಕಾಗದ ಒಂದು ಟೀನೇಜ್ ಲವ್ ಸ್ಟೋರಿ ಆಗೋದಕ್ಕೆ ಕಾರಣ ಆಯಿತು.
ಟೀನೇಜ್ ಲವ್ ಸ್ಟೋರಿ ಅನ್ನೋದಕ್ಕಿಂತ ಒಂದು ಯಂಗ್ ಲವ್ ಸ್ಟೋರಿ ಅಥವಾ ಹುಡುಗಿ ನಡುವೆ ನಡೆಯೋ ಲವ್ ಸ್ಟೋರಿನ ಹೇಳುತ್ತಾ ಇಲ್ಲ ಊರೆಲ್ಲ ಸೇರಿ ಹೇಳೋ ಲವ್ ಸ್ಟೋರಿನ ಸರ್ ಇದು? ಊರನ್ನ ಬಿಟ್ಟು ಹುಡುಗಿ ಇಲ್ಲ, ಒಂದು ಹುಡುಗಿನ ಬಿಟ್ಟು ಅವರು ಎರಡೂ ಕೂಡ ಮ್ಯಾಚ್ ಆಗಿರೋದ್ರಿಂದ ಕಂಪ್ಲೀಟ್ ನೀವು ಹೇಳಿದಾಗೆ ಒಂದು ಗ್ರಾಮೀಣ ಸೊಗಡಿನ ಒಂದು ಲವ್ ಸ್ಟೋರಿ, ಒಂದು ಪ್ಯೂರ್ ಹಾರ್ಟೆಡ್ ಒಂದು ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡುವಂತಹ ಒಂದು ಲವ್ ಸ್ಟೋರಿ. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಿಮ್ಮದು ನಡೀತಿದೆ, ಖಂಡಿತ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀವಿ. ಕಂಸ ಇವಾಗ ನಡೀತಾ ಇರೋದು ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದೆ. ಅದಾಗಿದ್ದ ತಕ್ಷಣ ಇದೆ ಕಾಗದ ಟೀಮೇ ಸೇರ್ಕೊಂಡು ಇನ್ನೊಂದು ಪ್ರಾಜೆಕ್ಟ್ ಕೈ ಹಾಕ್ತಾ ಇದ್ದೀವಿ. ಕ್ರಾಸಿಂಗ್ ದ ಫಿಂಗರ್ಸ್. ಇದ್ರ ಮೂಲಕ ನೆಕ್ಸ್ಟ್ ಆಡಿಯನ್ಸಿಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಸರ್ ಮೂವಿ ನೋಡೋದಕ್ಕೆ? ಖಂಡಿತ ಆದಷ್ಟು ಎಲ್ಲರೂ ತಮ್ಮ ಕುಟುಂಬ ಸಮೇತ ಬಂದು ಯಾವುದೇ ಮುಜುಗರ ಇಲ್ಲದೆ ತುಂಬ ಒಂದಷ್ಟು ಫೀಲಿಂಗ್ಸ್ ಎಮೋಷನ್ಸ್ಗಳನ್ನ ನಿಮ್ಮ ಮನೆಗೆ ತೊಗೊಂಡು ಹೋಗ್ಬೋದು. ಹಾಗೆ ಈ ಕಾಗದ ಸಿನಿಮಾನ ದಯವಿಟ್ಟು ಹತ್ತಿರದ ಥಿಯೇಟರ್ಗಳಿಗೆ ಬಂದು ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.